ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, NHK ಸಿವಿಲ್ ಮತ್ತು DR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ರು. ಅದರಂತೆಯೇ ಮೆಡಿಕಲ್ ಯಾವಾಗಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಮೆಸೇಜ್ ಮಾಡ್ತಿದ್ರು. ಅದ್ರ ಜೊತೆಗೆ PSI 545 ಮತ್ತು 402 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಬಂದಿದೆ. ಅದೇನಂತ ಇವತ್ತು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 402 PSI ಹುದ್ದೆಗಳಿಗೆ ಸೆಪ್ಟೆಂಬರ್ 22ರಂದು ಲಿಖಿತ ಪರೀಕ್ಷೆ ನಡೆಯಲಿದ್ದು, ಇದಕ್ಕೆ KEA ಸಕಲ ಸಿದ್ಧತೆ ನಡೆಸಿದೆ. 66,000 ಮಂದಿ ಅರ್ಜಿ ಸಲ್ಲಿಸಿದ್ದು, ಪರೀಕ್ಷೆಗೆ ಒಂದು ವಾರ ಮೊದಲು ಪ್ರವೇಶ ಪತ್ರ ಬಿಡುಗಡೆ ಮಾಡಲಾಗುವುದು ಎಂದು ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕರು ಪ್ರಸನ್ನ ಸರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ 545 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳಿಲ್ಲ, ಅಂದರೆ ಇದೇ ತಿಂಗಳ ಲಾಸ್ಟ್ ವೀಕದಲ್ಲಿ ನಿಮ್ಮದು ಏನು ಲಿಸ್ಟ್ ಇದೆಯಲ್ಲ, ಲಿಸ್ಟನ್ನು ಅಂದರೆ ರಿಸಲ್ಟನ್ನು ಅನೌನ್ಸ್ ಮಾಡುವ ಹಾಗೆ ಸಕಲ ಸಿದ್ಧತೆಗಳು ಕೂಡ ನಡೆಸಿವೆ ಅಂತ ಪರಮೇಶ್ವರ್ ಸರ್ ಅವರು ಕೂಡ ಹೇಳಿದ್ದಾರೆ. ಸ್ನೇಹಿತರಾಗಿದ್ದರೆ ಇನ್ನು ಫಿಸಿಕಲ್ ಹುದ್ದೆಗಳಂದರೆ CR/DR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದೊಂದು ಡಿಸ್ಟಿಕ್ದು ನಿಮ್ಮದು ಮೆಡಿಕಲ್ ಲಿಸ್ಟನ್ನು ಕರಿತಾ ಹೋಗ್ತಾ, ಅಂದರೆ ಮೆಡಿಕಲ್ಗೆ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಅವ್ರದ್ದೊಂದು ಡಿಸ್ಟಿಕ್ ವೈಸ್ ನಿಮ್ಮ ಮೆಡಿಕಲನ್ನು ಕರಿತಾ ಹೋಗ್ತಾರೆ. ಸ್ನೇಹಿತರೆ, ಸೆಪ್ಟೆಂಬರ್ 15ರ ಒಳಗಾಗಿ ನಿಮ್ಮ ಮೆಡಿಕಲ್ ಆಗುವ ಚಾನ್ಸಸ್ ಇದೆ. ಸ್ನೇಹಿತರೆ, ಯಾರ್ಯಾರೆಲ್ಲ ಇದು ಆದ ನಂತರ ಹೊಸ ನೋಟಿಫಿಕೇಷನ್ ಕೂಡ ಬಿಡುವ ಚಾನ್ಸಸ್ ಇದೆ. ಸೆಪ್ಟೆಂಬರ್ 15ರ ಒಳಗಡೆ ನೋಟಿಫಿಕೇಷನ್ ಕೂಡ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಸೆಪ್ಟೆಂಬರ್ ಕೊನೆಯ ವಾರದ ಒಳಗಾಗಿ ನಿಮ್ಮದು KSRP ಏನಿದೆಯಲ್ಲ, ಈ ನೋಟಿಫಿಕೇಷನ್ ಕೂಡ ಆಗ್ತದಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಸಿದ್ಧತೆಯನ್ನು ನಡೆಸಿಲ್ಲ, ಅಂದರೆ KSRP ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಹೊಸ ಅರ್ಜಿಗಾಗಿ ಕಾಯ್ತಾ ಇದ್ದಾರೆ, ಇದು ಶುಭ ಸುದ್ದಿನ ಅಂತಲೇ ಹೇಳ್ಬೋದು. ಆದಷ್ಟು ಯಾರೆಲ್ಲ ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಪ್ರಿಪ್ರೇಷನ್ನ ಸರಿಯಾದ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ PC ಮತ್ತು PSI, ಇದು KSRP ಅಷ್ಟೇ ಅಲ್ಲ, CR/DR ಮತ್ತು ಸಿವಿಲ್ ಇವನು ಕೂಡ ತದನಂತರದಲ್ಲಿ ಕರೆಯುವ ಚಾನ್ಸಸ್ ಇದೆ. ಸಿವಿಲ್ ಕರೀಲಿಲ್ಲ ಅಂದರೂ DR, CR ಮತ್ತು KSRP ಪಕ್ಕ ಕರೀತಾರೆ. ಅದಕ್ಕಾಗಿ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿ. ಇದರ ಜೊತೆಗೆ 600 PSI ಹುದ್ದೆಗಳ ರಿಕ್ವೈರ್ಮೆಂಟ್ ಕೂಡ ಇನ್ನೇನು ಕೆಲವೇ ದಿನಗಳ ಅದು ಕೂಡ ಆಗ್ತದೆ. ಇದು 545 ಲಿಸ್ಟ್ ರಿಸಲ್ಟ್ ಅನೌನ್ಸ್ ಆದ ನಂತರ 600 PSI ಇದೆಲ್ಲ 300 ಈ ರೀತಿ 2 ನೋಟಿಫಿಕೇಷನ್ ಕೂಡ ಹಾಕವು. ಇದು 402 PSIದು ಕೂಡ ಸೆಪ್ಟೆಂಬರ್ 22ಕ್ಕೆ ಎಕ್ಸಾಮನ್ನು ಫಿಕ್ಸ್ ಆಗಿದೆ. ಅದು ಸಾಕಷ್ಟು UPSC ಎಕ್ಸಾಮ್ ಇದ್ದ ಕಾರಣ ಏನು ಪೋಸ್ಟ್ಪೋಂಡ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಸಾಕಷ್ಟು ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡ್ತಿತ್ತು. ಆದರೆ ಸೆಪ್ಟೆಂಬರ್ 22ಕ್ಕೆ ಇರುದ್ದ ಎಕ್ಸಾಮನ್ನು ಫಿಕ್ಸನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ 1,000 ವಿಲೇಜ್ ಅಕೌಂಟ್ಗೆ ಕಡ್ಡಾಯ ಕನ್ನಡ ಎಕ್ಸಾಮ್ದು ಏನಿತ್ತಲ್ಲ ಅವ್ರದ್ದು ಕೂಡ ಡ್ರೆಸ್ ಕೋಡನ್ನು ಬಿಟ್ಟಿದ್ದಾರೆ. ಅದು ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇರ್ತದೆ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗನೆ ಹೋಗಿ ಜಾಯ್ನ್ ಆಗಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.